ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳಬೇಕು ಅಂತ ಹೇಳಿದ್ವಲ್ಲ, ಈ ದೃಷ್ಟಿಕೋನವನ್ನು ಹೇಗೆ ಬದಲಾಯಿಸಿಕೊಳ್ಳಬೇಕು, ಯಾಕೆ ಬದಲಾಯಿಸಿಕೊಳ್ಳಬೇಕು, ಇವು ಎರಡು ಬಹಳ ಮುಖ್ಯ. ಬದಲಾಯಿಸ್ಕೊಳ್ಳೋದು ನಿಜ, ಬದಲಾಯಿಸ್ಕೊಳ್ಬೇಕು ಅಂತ ಪ್ರಯತ್ನನೂ ಪಡೋದು ನಿಜ. ಆದರೆ ಅಷ್ಟು ಸುಲಭವಾಗಿ ಆಗದೆ ಹೋದಂಥ ಈ ಒಂದು ದೃಷ್ಟಿಕೋನದ ಬದಲಾವಣೆಯನ್ನು ಯಾಕೆ ಮತ್ತು ಹೇಗೆ ಅನ್ನೋದರ ಮೂಲಕ ಅರ್ಥ ಮಾಡಿಕೊಂಡ್ರೆ ಅದು ಇನ್ನಷ್ಟು ಸ್ಪಷ್ಟವಾಗಬಹುದು. ಅದು ಇವತ್ತಿನ ಎಪಿಸೋಡಲ್ಲಿ ನಾವಿಲ್ಲೇನು ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದರೆ, ಹೇಗೆ ಒಂದು ದೀರ್ಘಾವಧಿ ಕಾಯಿಲೆನ ಒಂದು ಸದವಕಾಶ ಅಂತ ದೃಷ್ಟಿಕೋನದ ಬದಲಾವಣೆ ಮಾಡಿ ನಾವು ಹೇಗೆ ವಿಕಸನ ಹೊಂದಬಹುದು, ಈ ಕಾಯಿಲೆಯಿಂದ ಇವಾಲ್ವ್ ಆಗೋಕ್ಕೆ ಸಾಧ್ಯ. ಅದು ಹೇಗೆ ಬರೀ ನಾವು ಒಬ್ಬರೇ ಅಲ್ಲ, ನಮ್ಮ ಒಡ ಹುಟ್ಟಿದವರು, ಫ್ಯಾಮಿಲಿ ಅಥವಾ ಫ್ರೆಂಡ್ ಸರ್ಕಲ್ ಕೂಡ ವಿಕಸನ ಹೊಂದಬಹುದು ಅನ್ನೋ ಒಂದು ದೃಷ್ಟಿಕೋನದಿಂದ ಇದನ್ನು ನೋಡೋಣಂತೆ. ಅದನ್ನು ನೋಡಿದಾಗ ಹೇಳಿದ್ವಿ, ಬರೀ ನಾವು ಮನಸ್ಸನ್ನು ಚೇಂಜ್ ಮಾಡಿದ್ರೆ ಸಾಧ್ಯ ಇಲ್ಲ. ಮನಸ್ಸನ್ನು ಯಾವ ರೀತಿಯಲ್ಲಿ ಚೇಂಜ್ ಮಾಡಬೇಕು, ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನಪೂರ್ವಕವಾಗಿ ಬದಲಾವಣೆ ಮಾಡಿದಾಗ ಮೆದುಳಿನ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ನೇ ಬೇರೆ ಆಗುತ್ತೆ. ಈ ಪ್ರಾಸೆಸ್ ಇಸ್ ಕಾಲ್ಡ್ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಅಂದ್ಬಿಟ್ಟು. ಇದನ್ನು ಮಾಡಿದಾಗ ಹೇಗೆ ಇವಾಲ್ವ್ ಆಗೋದು, ಇವಾಲ್ವಿಂಗ್ ಈಸ್ ಅ ಪಾರ್ಟ್ ಆಫ್ ರಿಹ್ಯಾಬಿಲಿಟೇಷನ್ ಪ್ರಾಸೆಸ್ ಅಂತ ಅನ್ಕೋಬೋದು. ಸೊ ಹಾಗಾದರೆ ನಾವಿನ್ನು ಆಳಕ್ಕೆ ಹೋಗಬೇಕು ಅಂತ ನೋಡಿದಾಗ ಹೇಗೆ ಅನ್ನೋದನ್ನು ನೋಡೋಣಂತೆ. ಅದಕ್ಕೆ ನಾನು 3 ಸ್ತರಗಳಲ್ಲಿ ಇದನ್ನು ತಿಳಿಸ್ಕೊಡ್ತೀನಿ. ಒಂದು, ಪ್ರಿನ್ಸಿಪಲ್ಸ್ ಆಫ್ ರಿಹ್ಯಾಬಿಲಿಟೇಷನ್, ಪ್ರಿನ್ಸಿಪಲ್ಸ್ ಆಫ್ ನ್ಯೂರೋಪ್ಲಾಸ್ಟಿಸಿಟಿ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಬಿಹೇವಿಯರ್ಸ್ಯೂಟಿಕಲ್ ಅಂತ. ಏನು, ಫಸ್ಟು ಲೆಟ್ ಅಸ್ ಲುಕ್ ಇನ್ ಟು ಪ್ರಿನ್ಸಿಪಲ್ಸ್ ಆಫ್ ರಿಹ್ಯಾಬಿಲಿಟೇಷನ್. ಈ ಪ್ರಿನ್ಸಿಪಲ್ಸ್ ಆಫ್ ರಿಹ್ಯಾಬಿಲಿಟೇಷನಲ್ಲಿ 4 ಅಂಶ ಬಹಳ ಮುಖ್ಯ. ನಮ್ಗೆ ಹೆಂಗೆ ದೀರ್ಘಾವಧಿ ಕಾಯಿಲೆ ಕೊನೆ ಉಸಿರು ತನಕ ಇರುತ್ತೋ ಹಾಗೆಯೇ ಫಸ್ಟ್ ಅಂಶ ಆಫ್ ಪ್ರಿನ್ಸಿಪಲ್ಸ್ ಆಫ್ ರಿಹ್ಯಾಬಿಲಿಟೇಷನ್ ಏನು ಅಂದರೆ, ರಿಹ್ಯಾಬಿಲಿಟೇಷನ್ ಈಸ್ ಅ ಲೈಫ್ ಲಾಂಗ್ ಪ್ರಾಸೆಸ್. ರಿಹ್ಯಾಬಿಲಿಟೇಷನ್ ಏನು ಅನ್ನೋದನ್ನು ಆಮೇಲೆ ನೋಡೋಣ ಅಂತ. ವಿ ಆರ್ ಓನ್ಲಿ ಟಾಕಿಂಗ್ ಅಬೌಟ್ ಪ್ರಿನ್ಸಿಪಲ್ಸ್ ಆಫ್ ರಿಹ್ಯಾಬಿಲಿಟೇಷನ್ ರೈಟ್ ನಾವು. ಸೆಕೆಂಡ್ ಅಂಶ ಏನು ಅಂತಂದರೆ, ರಿಹ್ಯಾಬಿಲಿಟೇಷನ್ ಈಸ್ ಒನ್ಸ್ ಓನ್ ರೆಸ್ಪಾನ್ಸಿಬಿಲಿಟಿ. ನಾವು ವಿಕಸನ ಹೊಂದಬೇಕು ಅಂತ ನಮಗನ್ನಿಸ್ಬೇಕು, ನಾವು ಈ ಕಾಯಿಲೆಯಿಂದ ಮೀರಿ ಬರಬೇಕು ಅನ್ನೋದು ನಮಗನ್ನಿಸ್ಬೇಕು. ಈ ಕಾಯಿಲೆ ಜೊತೆಗಿಟ್ಕೊಂಡು ನಾವು ಹೇಗೆ ಸುಖದಿಂದ ಗೆಲುವಿನಿಂದ ವಿಕಸನ ಹೊಂದಬಹುದು ಅಂತ ನಮಗನ್ನಿಸ್ಬೇಕು. ಬೇರೆಯವರು ಅದನ್ನು ಹೇಳಿ ಮಾಡಿಸೋ ಅಂಥದ್ದು ಅಲ್ಲ, ಬೇರೆಯವರು ಅದನ್ನು ಫೋರ್ಸ್ ಮಾಡೋ ಅಂಥದ್ದಲ್ಲ. ರಿಹ್ಯಾಬಿಲಿಟೇಷನ್ ಶುಡ್ ಬಿ ಒನ್ಸ್ ಓನ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ಬಿಟ್ಟು. ಹಾಗೆ ಇಷ್ಟಾದರೆ ಸಾಕಾಗಲ್ಲ. 3ನೇ ಅಂಶ ಏನು ಅಂತಂದರೆ, ಎಸ್ಪೆಷಲಿ ಫ್ಯಾಮಿಲಿನಲ್ಲಿ ಜೊತೆಗಿದ್ದಾಗ ಒಬ್ಬರೇ ಮಾಡ್ಕೊಳ್ಳೋ ಅಂಥದ್ದಲ್ಲ. ಈ ರಿಹ್ಯಾಬಿಲಿಟೇಷನ್ ಪ್ರಾಸೆಸ್ಗೆ ವಿ ನೀಡ್ ಟು ಇನ್ಕ್ಲೂಡ್ ಕೇರ್ ಗಿವರ್ಸ್ ಆಲ್ಸೋ. ಯಾಕೆಂದರೆ ಮನೆಯಲ್ಲಿ ಯಾರಾದರೂ ಒಬ್ಬರಿಗೆ ಕಾಯಿಲೆ ಬಂದಾಗ ಎಲ್ಲರಿಗೂ ಆ ಕಾಯಿಲೆಯಿಂದ ಎಲ್ಲರಿಗೂ ಅಫೆಕ್ಟ್ ಆಗುತ್ತೆ. ಎಸ್ಪೆಷಲಿ ದೆರ್ ವಿಲ್ ಬಿ ಒನ್ ಪ್ರೈಮರಿ ಪರ್ಸನ್. ಅವರನ್ನು ನೋಡ್ಕೊಳ್ಳದೆ ಇರೋವಂಥದ್ದೇನೂ ಇಲ್ಲ. ಫಾರ್ ಎಕ್ಸಾಂಪಲ್, ಒಂದು ಸಿಂಪಲ್ ಡಯಾಬಿಟೀಸ್ ಎಕ್ಸಾಂಪಲ್ಲೇ ತೊಗೊಂಡ್ರು, ಚಿಕ್ಕವ್ರಿಗೂ ಡಯಾಬಿಟೀಸ್ ಬರುತ್ತೆ. ಅವ್ರನ್ನ ನೋಡ್ಕೊಳ್ಳೋರು ಯಾರೂ ಇಲ್ವಲ್ಲ, ಏನು ಇನ್ಕ್ಲೂಡ್ ಕೇರ್ ಗಿವರ್ಸ್ ಅಂತ ಅನ್ನಿಸ್ಬೋದು. ಖಂಡಿತ ಆ ಒಬ್ರಿಗೆ ಕಾಯಿಲೆ ಬಂದಿದ್ರೂ ಅವ್ರಿಗೆ ಸೆಪ್ರೇಟ್ ಬೇರೆ ಥರ ಅಡುಗೆ ಮಾಡಬೇಕಾಗಬಹುದು, ಅಥವಾ ಬೇರೆ ಟೈಮಲ್ಲಿ ಊಟ ಮಾಡಬೇಕಾಗಬಹುದು, ಬೇರೆ ಟೈಮಲ್ಲಿ ಎಕ್ಸಸೈಸ್ ಮಾಡೋಕ್ಕಾಗಬಹುದು ಯೂಶ್ವಲ್ಗಿಂತ. ಸೊ ಒಬ್ರಿಗೆ ಒಂದು ಬಂದ್ರೂ ಎಲ್ಲರಿಗೂ ಅಫೆಕ್ಟ್ ಆಗತ್ತೆ. ಕೇರ್ ಗಿವರ್ ಅಂದರೆ ಬರೀ ಏನೋ ಮಲಗಿಸಿ ಮಂಚದ ಮೇಲೆ ಮಲಗಿದ್ದಾಗ ನೋಡ್ಕೊಳ್ಳೋದು ಅನ್ನೋ ಭಾವನೆನ ನಾವು ತೆಗಿಬೇಕು. whoever is within that family directly or indirectly becomes a caregiver, because that illness also affects others ಅನ್ನೋ ಒಂದು ಬ್ರಾಡ್ ದೃಷ್ಟಿಕೋನದಿಂದ ನೋಡಿದಾಗ ರಿಹ್ಯಾಬಿಲಿಟೇಷನ್ ಪ್ರಾಸೆಸ್ಸಲ್ಲಿ ವಿ ನೀಡ್ ಟು ಇನ್ಕ್ಲೂಡ್ ಕೇರ್ ಗಿವರ್ಸ್. ಇದು 3ನೇ ಅಂಶ.
ಕೊನೆಯ ಅಂಶ ಏನು ಅಂದರೆ ಎವ್ರಿಬಡಿ, ಬೋತ್ ದ ಪರ್ಸನ್ ವಿತ್ ದ ಇಲ್ನೆಸ್ ಆ್ಯಂಡ್ ದ ಕೇರ್ ಗಿವರ್ಸ್, ದೇ ನೀಡ್ ಎಮೋಷನಲ್ ಸಪೋರ್ಟ್. ಇಲ್ಲ ಅವರೇ ಹೆಂಗೆ ಒಬ್ರಿಗೊಬ್ಬರು ಎಮೋಷ್ನಲ್ ಸಪೋರ್ಟನ್ನು ಕೊಡೋದು ಅಂತ ಕಲಿತ್ಕೋಬೇಕು. ಕಲಿತ್ಕೊಂಡು ಮಾಡೋದು ಮೇಲ್ಗಡೆ ಸೂಪರ್ಫಿಷಿಯಲ್ಲಾಗಿ ಪಾಸಿಟಿವ್ ಆಗಿರೋ ಎಮೋಷ್ನಲ್ ಸಪೋರ್ಟ್ ಅಲ್ಲ ಹೇಳ್ತಾ ಇರೋದು. ಇಲ್ಲಿ ವಿಕಸನ ಹೊಂದಬೇಕು ಅಂತಂದರೆ ನಾವು ಕಲಿತ್ಕೊಂಡು ಬೇರೆಯವ್ರಿಗೂ ಹೆಂಗೆ ಪಾಸಿಟಿವ್ ಆಗಿರೋದು, ಎಮೋಷ್ನಲ್ ಸಪೋರ್ಟ್ ಹೆಂಗೆ ಕೊಡೋದು ಅನ್ನೋದು ಬಹಳ ಮುಖ್ಯ. ಟು ರ್ಯಾಪ್ ಅಪ್ ದಿಸ್ ಪ್ರಿನ್ಸಿಪಲ್ಸ್ ಆಫ್ ರಿಹ್ಯಾಬಿಲಿಟೇಷನ್ 4 ಅಂಶ ಅಂತ ಹೇಳಿದೆ. ಇದನ್ನು ಕ್ವಿಕ್ಕಾಗಿ ರೀಕ್ಯಾಪ್ ಮಾಡೋಣ ಅಂತೆ. Principles of rehabilitation, 4 aspects. First is rehabilitation is a lifelong process. Rehabilitation must be one's own responsibility. And thirdly, we need to include caregivers in the rehabilitation process. And lastly, we need to provide emotional support for the entire family and especially for the person with the illness and the primary caregiver. ಈ 4 ಅಂಶಗಳು ಯಾವುದೇ ಕಾಯಿಲೆ ಆಗಲಿ, ಸ್ಟ್ರೋಕ್ ಆಗಲಿ, ಪಾರ್ಕಿನ್ಸನ್ಸ್ ಆಗಲಿ, ಕ್ಯಾನ್ಸರ್ ಆಗಲಿ, ಹಾರ್ಟ್ ಕಂಡೀಷನ್ ಆಗಲಿ, ಎನಿ ಇಲ್ನೆಸ್ ಅದು ಬಂದಾಗ, ಎನಿ ಕ್ರಾನಿಕ್ ಇಲ್ನೆಸ್, ದ ಎಂಟೈರ್ ಲೈಫ್ ಹ್ಯಾಸ್ ಟು ಬಿ ಅ ರಿಹ್ಯಾಬಿಲಿಟೇಟಿವ್ ಪ್ರಾಸೆಸ್ ವಿಚ್ ಲೀಡ್ಸ್ ಟು evolving both at an individual level and at a collective level, at a family level. ಈ ದೃಷ್ಟಿಕೋನದಿಂದ ನೋಡಿದಾಗ ಪ್ರಿನ್ಸಿಪಲ್ಸ್ ಆಫ್ ರಿಹ್ಯಾಬಿಲಿಟೇಷನ್ ಮುಖ್ಯ. ಇನ್ನು ಮುಂದೆ ಪ್ರಿನ್ಸಿಪಲ್ಸ್ ಆಫ್ ನ್ಯೂರೋಪ್ಲಾಸ್ಟಿಸಿಟಿ ನೋಡೋಣ, ಹಾಗೂ ಪ್ರಿನ್ಸಿಪಲ್ಸ್ ಆಫ್ ಬಿಹೇವಿಯರ್ ಸ್ಯೂಟಿಕಲ್ಸ್ ಅಂದರೆ ಏನು ಅಂತ ನೋಡೋಣ. ಕಾಯಿಲೆಯಿಂದ ಇರುವವರು ಹೇಗೆ ತಮ್ಮ ಮನಸ್ಥಿತಿಯನ್ನು ಇಟ್ಕೊಳ್ಬೇಕು ಅನ್ನೋದನ್ನು ತುಂಬ ಶ್ರದ್ಧೆಯಿಂದ, ತುಂಬ ಅನುಭವದಿಂದ ರೂಪಿಸಿದಂತಹ ಎಪಿಸೋಡ್ಸ್ ಇವು. ನಿಮಗೆ ಹತ್ತಿರದವರು, ಬಂಧುಗಳು, ಸ್ನೇಹಿತರು, ಪರಿಚಿತರು ಯಾರ ಮನೆಯಲ್ಲಾದರೂ ಕಾಯಿಲೆಯಿಂದ, ಅದು ದೀರ್ಘಕಾಲದ ಕಾಯಿಲೆಯಿಂದ ನರಳುವವರು ಇದ್ದರೆ ಅವರಿಗೆ ದಯವಿಟ್ಟು ಈ ವಿಡಿಯೋನ ಕೇಳಿಸಿ. ಅವರು ಇದರಲ್ಲಿ ತಮಗೆ ಬೇಕಾಗಿದ್ದನ್ನು ಅಳವಡಿಸಿಕೊಳ್ತಾ ಬದಲಾವಣೆಯನ್ನು ಹೊಂದುತ್ತಾರೆ. ಬದುಕು ಬದಲಾಗೋದಕ್ಕೆ ಭರವಸೆ ತೆರೆದ ಬಾಗಿಲು. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಬಂಧು ಮಿತ್ರರ ಜೊತೆ ಹಂಚಿಕೊಳ್ಳಿ. ನಮಸ್ಕಾರ.